ಉತ್ತರ ಕರ್ನಾಟಕದ ಹುಲಿ ಅಂತ ಪ್ರಸಿದ್ಧವಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಇವತ್ತು ಅವರು ಪ್ರಶ್ನೆಗೆ ಏನಪ್ಪ ಅಂತಂತಂದ್ರೆ ಮುಖ್ಯಮಂತ್ರಿ ರೇಸ್ನಲ್ಲಿ ಇರ್ತಕ್ಕಂಥ ವ್ಯಕ್ತಿಯನ್ನ ಇವತ್ತು ಅವರನ್ನ ಕಡೆಗಣಿಸಿ ಅದರೊಳಗೂ ಸಚಿವ ಸ್ಥಾನವನ್ನು ನೀಡದೆ ಹಿರಿಯ ರಾಜಕಾರಣಿ ಆಗಿರ್ತಕ್ಕಂಥ ಅವರಿಗೆ ಅಗೌರವ ತೋರಿಸುವಂಥ ಏನು ಈ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನಿದೆ ಅದ್ರ ಪರವಾಗಿ ನಾವು ಅದ್ರ ವಿರುದ್ಧವಾಗಿ ನಾವು ಇವತ್ತು ಈ ಸ್ಟ್ರೈಕನ್ನು ಮಾಡ್ತಾ ಇದ್ದೀವಿ. ಅವರಿಗೆ ನಮ್ಮ ಗದಗ ಜಿಲ್ಲೆಗೆ ಅನ್ಯಾಯ ಆಗೈತೆ. ಕಾರಣ ಏನಪ್ಪ ಅಂದ್ರೆ ನಮ್ಮ ಬಡವರು ಬಂದು ಯಾವುದೇ ಒಂದು ಕಳಂಕ ಇರುವಂಥ ನಮ್ಮ ನಾಯಕರು ಎಚ್ ಕೆ ಪಾಟೀಲ್ ಸಾಹೇಬರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದಾಗ ಯಾವುದೇ ಒಂದು ಸ್ಥಾನಮಾನ ಕೊಡದೇ ಇರುವುದನ್ನು ನಾವು ತುಂಬ ನೋವಿನಿಂದ ಖಂಡಿಸ್ತೇವೆ. ಯಾಕಂದ್ರೆ ಎಚ್ ಕೆ ಪಾಟೀಲ್ ಅಂದ್ರೆ ಹೈಕಮಾಂಡ್ ಲೆವೆಲ್ನಾಗ ಅವರು ಗುರ್ಸ್ಕೊಂಡವರು ಕೆಲಸ ಮಾಡುವಂಥವ್ರು, ಬಡವರ ಪರವಾಗಿ, ದೀನ ದಲಿತರ, ಅಲ್ಪಸಂಖ್ಯಾತರ ಎಲ್ಲರ ಪರವಾಗಿ ಅವರು ಜಿಲ್ಲೆಯ ರಾಜ್ಯದಾಗ ಅವರೇ ಆದಂಥ ಒಂದು ಹೆಸರನ್ನು ಮಾಡಿದ್ದಾರೆ. ಅಂಥವ್ರನ್ನ ಹಾಗೂ ಅವರು ಹಿರಿಯರಾದ ಕ್ಯಾಬಿನೆಟ್ ಒಳಗೆ ಹಿರಿಯ ಸ್ಥಾನದಾಗದವರು ಅಂಥವ್ರನ್ನ ಕಡೆಗಣಿಸಿರುವುದು ನಾವು ಗದಗ ಜಿಲ್ಲೆಯಲ್ಲಿ ಇರುವಂಥ ಎಚ್ ಕೆ ಪಾಟೀಲ್ ಅಭಿಮಾನಿ ಬಳಗ ಹಾಗೂ ಗದಗ ಜಿಲ್ಲಾ ಆಟೋ ಚಾಲಕರ ಮಾಲಕರ ಸಂಘದ ವತಿಯಿಂದ ತೀವ್ರವಾಗಿ ಖಂಡಿಸ್ತೇವೆ. ಸಂಪುಟದಲ್ಲಿ ಏನು ಇವ್ರಿಗೆ ಹಿಂದೆ ಹಾಕ್ಯಾರ ಭಾಳ ಅನ್ಯಾಯ ಆಗೈತಿ. ಆದರೆ ಇದಕ್ಕೆ ಮೋದಿ ಸರ್ಕಾರದಾಗ 4 ಸಲ ಅವ್ರಿಗೆ ಪ್ರಶಸ್ತಿ ಕೊಟ್ಟೈತಿ. ಅಂತ ಅನುಭವಿ ರಾಜಕಾರಣಿ, ಸಾಕಷ್ಟು ಶುದ್ಧ ನೀರು ಘಟಕ ಮಾಡಿದವರು ಎಚ್ ಕೆ ಪಾಟೀಲ್ ಸಾಹೇಬರು, ಸಾಕಷ್ಟು ಗದಗದಲ್ಲಿ ಅಭಿವೃದ್ಧಿ ಮಾಡಿದವರು ಎಚ್ ಕೆ ಪಾಟೀಲ್ ಸಾಹೇಬರು. ಇವತ್ತು ಏನೋ ಒಂದು ಸಮಸ್ಯೆ ಬಂದರೆ ಗಡಿ ವಿವಾದ ಬಂದರೆ ಎಚ್ ಕೆ ಪಾಟೀಲ್ ಕರೀತಾರೆ. ಮತ್ತು ಯಾವುದೋ ಒಂದು ನೀರಾವರಿ ಬಗ್ಗೆ ಸಮಸ್ಯೆ ಬಂದರೆ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಕರೀತಾರೆ. ಅವಾಗ ಕರೆಯೋಕೆ ಎಚ್ ಕೆ ಪಾಟೀಲ್ ಬೇಕಾಗ್ತೈತಿ. ಸಚಿವ ಸ್ಥಾನ ಕೊಡೋಕೆ ಎಚ್ ಕೆ ಪಾಟೀಲ್ಗೆ ಹಿಂದೆ ಹಾಕ್ತಾರೆ. ಯಾಕಂದ್ರೆ ಎಚ್ ಕೆ ಪಾಟೀಲ್ ಸಾಕಷ್ಟು ಅನುಭವ ಇದ್ದರು ಎಚ್ ಕೆ ಪಾಟೀಲ್ ಸಾಹೇಬರು. ಇವ್ರಿಗೆ ಯಾರು ನೀವು ಹೈಕಮಾಂಡ್ ಅವರು ಗಮನಕ್ಕಿಟ್ಟುಕೊಂಡು ಮುಂದಿನ ದಿನಮಾನದೊಳಗೆ ಒಂದು ಸಚಿವ ಸ್ಥಾನ ಕೊಡಬೇಕಂತ ಆಗ್ರಹಿಸ್ತೀವಿ. ಆಡ್ಕೊಂಡಂತ ಧೀಮಂತ ನಾಯಕರಾದ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಇವತ್ತು ಸಚಿವ ಸ್ಥಾನ ನಮ್ಮದೇ ಸರ್ಕಾರ ನಮ್ಮನ್ನು ಪರಿಗಣಿಸಲಿರಲಾರದೆ ಇಲ್ಲಿ ಬೇರೆಯವರಿಗೆ ಜಿಲ್ಲೆದವ್ರಿಗೆ ಉಸ್ತುವಾರಿ ಹಾಕಿದ್ದನ್ನ ಗದಗ ಜಿಲ್ಲೆ ವತಿಯಿಂದ, ಗದಗ ಜಿಲ್ಲಾ ಮಹಾಜನತೆ ವತಿಯಿಂದ ಎಚ್ ಕೆ ಪಾಟೀಲ್ ಅಭಿಮಾನಿಗಳಿಂದ ತೀವ್ರವಾಗಿ ವಿರೋಧ ಉಂಟಾಗುತ್ತದೆ. ಇದು ಈಗ ಶುರುವಾತ್ ಅಂತ ಹೇಳಿ ಹೇಳ್ತೀನಿ. ಇದು ಬರೀ ಶುರುವಾತ್, ಇನ್ನೂ ಒಂದು ಸಚಿವ ಸ್ಥಾನ ಬಾಕಿ ಇದೆ. ಕೂಡಲೇ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಆ ಸಚಿವ ಸ್ಥಾನ ತುಂಬಿ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಂಡು ಅವರಿಗೆ ಯಾವ ಅನುಭವ ಇಲ್ಲ, ಯಾವ ಜವಾಬ್ದಾರಿ ಕೊಟ್ಟರು ಅವ್ರು ನಿಭಾಯಿಸಿಲ್ಲ. ನಿಮ್ಮ ಯಾವುದೇ ವಿಚಾರದಲ್ಲಿ ಎಚ್ ಕೆ ಪಾಟೀಲ್ ಸಾಹೇಬರು ಮುಂದೆ ನಿಂತು ತಾವು ಸಿದ್ದರಾಮಯ್ಯ ಜೊತೆ ಹೆಜ್ಜೆಗೆ ಹೆಜ್ಜೆ ಹಾಕಿ ಪ್ರತಿಯೊಂದು ಕಾರ್ಯವನ್ನು ರೂಪಕ್ಕೆ ತಂದಂತ ಎಚ್ ಕೆ ಪಾಟೀಲ್ ಸಾಹೇಬರನ್ನ ಇವತ್ತು ಕೆಳಗಿಳಿಸುವಂತಹದ್ದು ನಾವು ಯಾರೂ ಕೂಡ ಸಹಿಸುವುದಿಲ್ಲ. ನಾವು ಕಂಡ ಅಪ್ರತಿಮ ನಾಯಕರಾದಂಥ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಈ ಬಾರಿ ಸಂಪುಟದಲ್ಲಿ ಸ್ಥಾನ ಕೊಟ್ಟಿದ್ದಕ್ಕೆ ಒಂದು ಹೈಕಮಾಂಡ್ ಇದು ಕೆಟ್ಟ ಹೆಸರು ಬಂದಿದೆ. ಯಾಕಂತಂದ್ರೆ ಇಂಥ ನಾಯಕರು ನಮ್ಮ ಕರ್ನಾಟಕದಂತ ಎಲ್ಲೇ ಕೇಳಿ ಸದನದಾಗ ಎಚ್ ಕೆ ಪಾಟೀಲ್ ಅಂತ ಸಾಹೇಬರು ಬೇಕಂತಾರೆ ಎಲ್ಲರೂ. ಯಾಕಂತಂದ್ರೆ ನಾಡು ಕಂಡಂತ ಈ ಜಲ ವಿಷಯ ಇರ್ಬೋದು, ನೀರಿನ ವಿಷಯ ಇರ್ಬೋದು, ಹಾಗೂ ಗಡಿನಾಡು ವಿಷಯ ಇರ್ಬೋದು, ಕಸ ಬಂಡ್ರಿ ಇರ್ಬೋದು. ಕಸ ಬಂಡ್ರಿ ಪ್ರಾರಂಭ ಆಗಿದ್ದು ಎಚ್ ಕೆ ಪಾಟೀಲ್ ಸಾಹೇಬರಿಂದ. ತಾಯಿ ಎಲ್ಲಮ್ಮ ತಾಯಿ ನಿನಗ ನಾನು ಕೈ ಮುಗಿದು ಕೇಳ್ಕೊಂತೀನಿ. ಸಂತಾನ ಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಗಜಲಕ್ಷ್ಮಿ, ವಿಜಯಲಕ್ಷ್ಮಿ, ಜೈ ಶಾಂಭವಿ. ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಇನ್ನೂ ಒಂದು ಸ್ಥಾನ ಐತಿ. ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಕೊಡ್ಬೇಕಂತೇಳಿ ನಾನು ಆ ತಾಯಿಯನ್ನು ಕೇಳ್ಕೊಂತೀನಿ. ಅಂತ ಒಂದು ವರ್ಕರ್ ಮಿನಿಸ್ಟರ್ ಎಚ್ ಕೆ ಪಾಟೀಲ್ ಸಾಹೇಬ್ರಂತವ್ರು ಎಲ್ಲಿ ಸಿಗಕ್ಕೂ ಸಾಧ್ಯ ಇಲ್ಲ. ಗದಗ ಜಿಲ್ಲಾದಾಗ ಉಪಮುಖ್ಯಮಂತ್ರಿ ಆಗಿ ಎಚ್ ಕೆ ಪಾಟೀಲ್ ಸಾಹೇಬರು ಇರಬೇಕು. ಇವತ್ತಿನ ದಿನ ನಾವು ಗದಗನಾಗ ಒಂದು ದೊಡ್ಡ ಪ್ರಮಾಣದ ಪ್ರತಿಭಟನೆಯನ್ನು ಮಾಡಾತೀವಿ ಹಾಗೂ ಸಾಮೂಹಿಕ ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತಿನ ದಿನ ನಾವು ನಮ್ಮ ಶಹರ ಘಟಕದ ಅಧ್ಯಕ್ಷರಾದಂಥ BB ಅಸೂಟಿ ಅವರಿಗೆ ನಾವು ಸಾಮೂಹಿಕವಾಗಿ ರಾಜೀನಾಮೆ ಕೊಡಾತೀವಿ. ನಾವು ಯುವ ಕಾಂಗ್ರೆಸ್ ಗದಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿದ್ದು ಮನಸ್ಸು ನೊಂದು ಬಿಟ್ಟೈತೆ ನಮ್ಗೆ. ಯಾಕಂದ್ರೆ ನಮ್ಮ ಸನ್ಮಾನ್ಯ ಹಿರಿಯರಾದಂಥ ನಿಷ್ಠಾವಂತ ರಾಜಕಾರಣಿ ಅಂತ ಹೆಸರು ಪಡೆದಂತ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನವನ್ನು ಕೊಡುವಾಗ ತಾರತಮ್ಯ ಮಾಡ್ಯಾರ. ಇದು ಎಚ್ ಕೆ ಪಾಟೀಲ್ ಮಾಡಿದಂತ ತಾರತಮ್ಯ ಅಲ್ಲ, ಉತ್ತರ ಕರ್ನಾಟಕಕ್ಕೆ ಮಾಡಿದಂತ ತಾರತಮ್ಯ. ನಡೆಯುವಂತ ಸಚಿವ ಸಂಪುಟದಲ್ಲಿ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರನ್ನ ಕೈಬಿಟ್ಟಿದ್ದಕ್ಕಾಗಿ ನಾವು ನಗರಸಭಾ ಸದಸ್ಯರು 22 ಜನ ಸಾಮೂಹಿಕವಾಗಿ ನಗರಸಭಾ ಸದಸ್ಯರಿಗೆ ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಕಾಂಗ್ರೆಸ್
ಕೆ ಪಾಟೀಲ್ ಸಾಹೇಬರಿಗೆ ಅನ್ಯಾಯವಾಗಿದೆ. ಕರ್ನಾಟಕ ಗಣ ಸರ್ಕಾರದಲ್ಲಿ ಅವರಿಗೆ ಉನ್ನತ ಮಟ್ಟದ ಸ್ಥಾನಮಾನ ಸಿಗಬೇಕಾಗಿತ್ತು. ಇಲ್ಲಿಯವರೆಗೆ ಅವರು ಪಕ್ಷಕ್ಕಾಗಿ ಸಂಘಟನೆ ಮಾಡಿ ಎಲ್ಲ ಜನರ ಹಿತವನ್ನ ಕಾಯ್ಕೊಂಡು ಬಂದಿದ್ದಾರೆ. ಸಮಗ್ರ ಕರ್ನಾಟಕದ ಹಿತವನ್ನ ಕಾಯ್ಕೊಂಡು ಬಂದಂತ ವ್ಯಕ್ತಿ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು. ಯಾವುದೇ ಕೆಲಸ ಕೊಟ್ಟರು ಸಹಿತ ಹೈಕಮಾಂಡ್ ಕೊಟ್ಟಾಗ ಅದನ್ನ ಶಿರಸಾವಹಿಸಿ ಪ್ರಾಮಾಣಿಕ ಮಾಡತಕ್ಕಂಥ ಪ್ರಾಮಾಣಿಕ ವ್ಯಕ್ತಿ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಅವರಿಗೆ ಈ ಒಂದು ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಬೇಕು. ಸಂಪುಟದಲ್ಲಿ ನೀವು ಸಚಿವ ಸ್ಥಾನ ಕೊಡ್ಬೇಕಿತ್ತು, ಕೊಟ್ಟಿಲ್ಲ ಅಂದ್ರೂ ನಾವು 2ನೇ ಸಂಪುಟದಲ್ಲಿ ಬರುತ್ತಂತಂದು ಬಹಳ ನಿರೀಕ್ಷೆಯಿಂದ ಇದ್ವಿ. ನಮ್ಮ ನಿರೀಕ್ಷೆಗೆ ನೀವು ನಿರಾಸೆ ಮಾಡಿದ್ರಿ. ನೀವು ಎಷ್ಟು ನಿರಾಸೆ ಮಾಡಿರಿ ಅಂದ್ರೆ ನಾವೆಲ್ಲ ಸುಮ್ ಕುಂತವ್ರು ನೀವು ಬಡದೆಬ್ಸಿರಿ, ನೀವು ನಮ್ಗೆ ಅನ್ಯಾಯ ಮಾಡ್ರಿ. ಹಂಗಾಗಿ ನಾವು ಬೆಂಗಳೂರು ಬಂದು ಕೆಪಿಸಿಸಿ ಬಂದು ನಾವು ಕ್ವಶನ್ ಮಾಡ್ತೀವಿ. ನಮ್ಮ ಕ್ವಶನಿಗೆ ನೀವು ಎಲ್ಲರೂ ಉತ್ತರ ಕೊಡ್ರಿ. ಯಾಕಂದ್ರೆ ನಮ್ಮ ಸಾಹೇಬ್ರು ಏನ್ ಮಾಡ್ಯಾರ ಅಂತ ನಮ್ಮ ಸಾಹೇಬ್ರ ಹೆಸರು ತಗೊಂಡಿಲ್ಲ ನೀವು. ನಾವು ರಾಚಪ್ಪ ಜಡಾದ್ ಅಂತಂದು ಕಾಂಗ್ರೆಸ್ದ ಸೇವಾದಳ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷ ಸೇವಾದಳ ಅಧ್ಯಕ್ಷರು. ನಾವು ನೋಡಕತ್ತ ಒಂದು 40 ವರ್ಷ ಆಯ್ತು ಎಚ್ ಕೆ ಪಾಟೀಲ್. ಎಲ್ಲಿಂದ ಒಂದು ಚಿಕ್ಕಿಲ್ಲ, ಒಂದು ಇದಿಲ್ಲ, ಒಂದು ಏನೂ ಇಲ್ಲ ಅವ್ರಿಗೆ. ಅವರು ಇವರು ನಮ್ಮವರು ಅಂತಂದು ಬಸವಣ್ಣವ್ರು ಇದ್ದಂಗೆ ಅಂತೇಳಿ ವಿಧಾನಸಭೆಗೆ ಬೇಕು. ಅವರು ವಿಧಾನಸಭೆ ಹೊಂಟೋದಿಲ್ಲ ಅಂದ್ರೆ ಇವರು ನನಗೆ ಜಾಸ್ತಿ ಮಾತಾಡ್ತಾರಲ್ಲ. ಇವರು ಎಚ್ ಕೆ ಪಾಟೀಲ್ಗೆ ಕಾಶಿ ಮಟ್ಟ ಇದು ಐತಿ, ದಿಲ್ಲಿ ಒಳಗೆ ಐತಿ. ಅವ್ರು ಸಚಿವ ಸ್ಥಾನ ಕೊಡುವ ಮಟ್ಟ ಅವ್ರಿಗೆ ಎಚ್ ಕೆ ಪಾಟೀಲ್ ಸಚಿವ ಸ್ಥಾನವನ್ನು ಕೊಡಂಗಿಲ್ಲ, ಅಲ್ಲಿ ಬಿಡಂಗಿಲ್ಲ. ಅಲ್ಲಿ ಮಟ್ಟ ನಾನು ಸೈಟ್ ಹಾಕಂಗಿಲ್ಲ. ಇವತ್ತು ನಾನು ಸೈಟ್ ತೆಗಿತೀನಿ, ಬೇರೆ ಮೇಲೆ ಅಡ್ಡಾಡ್ತೀನಿ. ಎಚ್ ಕೆ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಸಿಗುವ ಮಟ್ಟನೂ ನಾನು ಬಿಡಂಗಿಲ್ಲ. ಅವತ್ತಿಂದ ನಾನು ಸೈಟ್ ಹಾಕಂಗಿಲ್ಲ. ಅವರೊಬ್ಬರು ದೇವರಿದ್ದಂಗೆ, ಅವರೊಬ್ಬರು ಬಸವಣ್ಣವ್ರು ಇದ್ದಂಗೆ, ಅವ್ರು ಎಲ್ಲ ಜಾತಿ ಬೇಕು. ಇವ್ರು ನಮ್ಮ ಜಾತಿಯವರು, ಇವ್ರು ಈ ಜಾತಿಯವರು, ಹಿಂಗಿಂತ ಸಣ್ಣ ಬಡವ ಬಂದ್ರು ಒಂದು ಬಡವನ ಮಗಳಿಗೆ ನೌಕರಿ ಕೊಟ್ಟಿರುವಂತ ಪುಣ್ಯಾತ್ಮ ಅಂಥವ್ರಿಗೆ ಸ್ಥಾನ ಇಲ್ಲ ಅಂದ್ರೆ ಇವತ್ತು ಬರೀ ಮೇಲೆ ಅಡ್ಡಾಡ್ತೀನಿ. ತಿಳ್ಕೊಡ್ರಿ, ಇವತ್ತಿನ ಅವ್ರು ಸಚಿವ ಸ್ಥಾನ ಸಿಗುಮಟ್ಟನೂ ನಾನು ಸೈಟ್ ಹಾಕಂಗಿಲ್ಲ. ಸೇವಾದಳ ಅಧ್ಯಕ್ಷರು ರಾಚಪ್ಪ ಜಡಾದ್ ಅಂತಂದು ನಾನು ಅವ್ರ ಸಚಿವ ಸ್ಥಾನ ಯಾವಾಗ ಸಿಗುತ್ತೆ ಅವತ್ತಿಂದ ನಾನು ಸೈಟ್ ಧರಿಸ್ತೀನಿ. ಗದಗ